ಯಜಮಾನ್ರು ಸಿಕ್ಕಾಪಟ್ಟೆ ಬದಲಾಗಿಬಿಟ್ರು ಕಣ್ಲ. ಊರ್ ನಾಯಕ ಸೂರ್ಯ ವಂಶದ ದೊರೆ ದಿಢೀರಂತ ಶ್ರೀಮಂತೆ ಬಂದ್ರೆ ಇನ್ನೇನ್ ಮಾಡ್ತಾರೆ? ಅಪವಾದ, ಅವನ್ ಕಾಲ್ಗುಣನೇ ಸರಿ ಇಲ್ಲ. ಅವನ್ ಬಂದಿದ್ದು ಅವಮಾನಕ್ಕೆ. ಅವನ್ ಬಂದ್ಮೇಲೆ ಸೂರ್ಯವಂಶ ಚಿತ್ರನೇ ಆಗೋಯ್ತು ಕಳ್ಳ. 1000 ಬರ್ಲಿ. ದೊಡ್ಡ ಯಜಮಾನ್ರನ್ನ ಆಶ್ರಮಕ್ಕೆ ಕಳಿಸಿ ಇವನೇ ಊರ್ ಯಜಮಾನ್ ಅಂತಾರ ಮೆರಿತಾವನೆ. ಜನರ ಅಭಿಮಾನಕ್ಕೆ ನಂಬಿಕೆನ ಯಾವತ್ತು ನೀನ್ ಕೈ ಬಿಡ್ಬೇಡ. ಈ ಊರು ಕಾಯ್ಬೇಕಾಗಿರೋ ಸಾರಥಿ. गौरी प्रणयाय गौरी प्रवणाय गौरभावाय धीमहि गोसहस्राय गोवर्धनाय गोपगोपाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि ನಿಮ್ ಪ್ರಾರ್ಥನೆ ಏನೇ ಇದ್ರೋ ಮನ್ಸಲ್ಲಿ ಬೇಡ್ಕೊಂಡು ಗಣಪತಿಗೆ ಹೂವ ಮತ್ತೆ ಅಕ್ಷತೆಗಳನ್ನ ಹಾಕಿ. ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮನಸಾ ಸ್ಮರಾಮಿ ವಸಿಷ್ಠವಾಮದೇವಾದಿವಂದಿತ ಮಹಾಗಣಪತಿಂ. ಸೂರ್ಯಕೋಟಿ ವಿನಾಯಕ ಬೆಳಗಕ್ಕೆ, ಸೂರ್ಯಕೋಟಿ ವಿನಾಯಕ ಬೆಳಗಕ್ಕೆ. ಈಗ ನಮ್ಮ ಯುವ ನಾಯಕರಿಂದ ಸೂರ್ಯವರ್ಧನ್ ಅವರಿಗೆ ಒಂದು ಸಣ್ಣ ಸನ್ಮಾನ. ಅರೆ, ನೀವು ಪೂಜೆಗಂತ ಕರೆದ್ರಿ, ನಾನು ಬಂದೆ. ಇದೆಲ್ಲ ಯಾಕೆ? ಅಲಂಕಾರ ದೇವರಿಗೆ ಬೇಡವಾದ್ರು ಭಕ್ತರಿಗೆ ಬೇಕಲ್ವಾ ಯಜಮಾನ್ರಿ? ಹೋಗೋ. ಚಿನ್ನದಂತ ಮಾತು. ಬನ್ನಿ ಸರ್. ಸೂರ್ಯವರ್ಧನ್ ಅವರಿಗೆ, ಸೂರ್ಯವರ್ಧನ್ ಅವರಿಗೆ, ಸೂರ್ಯವರ್ಧನ್ ಅವರಿಗೆ, ಸೂರ್ಯವರ್ಧನ್ ಅವರಿಗೆ. ಈಗ ನಮ್ಮ ಸೂರ್ಯವಂಶದ ದೊರೆ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಈ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನ ಹೇಳಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಕೆಂಚಪ್ನವ್ರೆ, ಮೈಕ್ನ ವ್ಯವಸ್ಥೆ ಇದೆ ನೋಡಿ, ಎಲ್ಲಿದೆ ತಗೊಳ್ಳಿ. ಸಿಕ್ತು. ರಾಂಪುರದ ಆತ್ಮೀಯ ನಿವಾಸಿಗಳೇ ಮತ್ತು ನಮ್ಮ ಮೇಲಿರೋ ಪ್ರೀತಿ ಅಭಿಮಾನದಿಂದ ಬಂದಿರತಕ್ಕಂಥ ಭಕ್ತಾದಿಗಳೇ, ತಮ್ಮೆಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳು. ನಿಂದಕರಿರಬೇಕು ಜಗದೊಳು ಕೀರ್ತನೆಯ ಈ ಸಾಲಿನ ಹಾಗೆ ನಮ್ಮನ್ನ ಟೀಕೆ ಮಾಡೋರು ಒಂದಿಷ್ಟು ಜನ ಇರಬೇಕು. ಜಗತ್ತಿನಲ್ಲಿ ನಿಂದಕರಿದ್ರೆ ತುಂಬ ಒಳ್ಳೆಯದು. ಹಂದಿಗಳಿದ್ರೆ ಕೇರಿಯು ಶುದ್ಧತೆ ಆಗೋ ಹಾಗೆ ನಿಂದಕರಿದ್ರೆ ಕೆಟ್ಟ ಕೆಲಸಗಳು ಕಡಿಮೆ ಆಗಿ ಸಮಾಜ ಶುದ್ಧ ಆಗುತ್ತೆ. ಟೀಕೆ ಅನ್ನೋದು ಕೇವಲ ಕುಹಕದ ಮಾತಲ್ಲ, ಅದು ನಮ್ಮ ದೋಷವನ್ನು ಎತ್ತಿ ಹಿಡಿಯುವಂಥದ್ದು.
ನಿಂದಕರಿಲ್ಲದ ಊರು ಚೆನ್ನಲ್ಲ, ನಿಂದಕರ ಇದ್ದಲ್ಲಿ ದೋಷವಿಲ್ಲ. ಈ ಸಾಲುಗಳು ಎಷ್ಟು ಚೆನ್ನಾಗಿವೆ ನೋಡಿ. ನಮ್ಮನ್ನು ಟೀಕೆ ಮಾಡೋರು ನಮ್ಮಲ್ಲಿರೋ ದೋಷಗಳನ್ನು, ನಾವು ಮಾಡ್ತಾ ಇರೋ ತಪ್ಪುಗಳನ್ನು ಸರಿಪಡಿಸಿ ನಮ್ಮನ್ನು ಒಳ್ಳೆ ಮಾರ್ಗಕ್ಕೆ ತಗೊಂಡು ಹೋಗ್ತಾರೆ. ಜನ ನಮ್ಮ ಕನ್ನಡಿ ಇದ್ದ ಹಾಗೆ, ನಮ್ಮ ನಡೆ ನುಡಿಯ ಪ್ರತಿಬಿಂಬ ಇದ್ದ ಹಾಗೆ. ಹಾಗಾಗಿ ನನಗೆ ಯಾರಾದರೂ ಟೀಕೆ ಮಾಡಿದ್ರೆ ನಾನು ಅವರ ಮಾತುಗಳನ್ನು ನನ್ನ ಹೃದಯಕ್ಕೆ ತಗೊಳ್ಳಲ್ಲ. ಬದಲಾಗಿ ನನ್ನ ಮನಸ್ಸಿನಲ್ಲಿ ಮಂಥನ ಮಾಡೋದಕ್ಕೆ ಸದ್ವಿಚಾರವಾಗಿ ತಗೊಳ್ತೀನಿ. ದುಷ್ಟರಿದ್ರೇನೆ ಶಿಷ್ಟರ ಕೀರ್ತಿ ಹೆಚ್ಚಾಗೋದು, ನಿಂದಕರಿದ್ರೇನೆ ಶಿಷ್ಟರ ನೀತಿ ನಿಯತ್ತಾಗಿರೋದು. ಟೀಕೆ ಮಾಡೋದು ತಪ್ಪಲ್ಲ, ಆದರೆ ಯಾವತ್ತೂ ವಿಷಯನ ಸರಿಯಾಗಿ ತಿಳ್ಕೊಂಡು ಟೀಕೆ ಮಾಡಬೇಕು. ಯಾಕಂತಂದರೆ ಹೇಳಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು. ವಿವೇಚನೆಯಿಂದ ನೋಡಿದಾಗ ಮಾತ್ರ ನಮಗೆ ಸತ್ಯದ ಅರಿವಾಗೋದು. ಇದುವರೆಗೂ ನಮ್ಮ ಮನೆ ಸಮಸ್ಯೆ ಯಾವತ್ತೂ ಊರಿನ ಸಮಸ್ಯೆ ಆಗಿಲ್ಲ, ಆಗೋದಕ್ಕೆ ನಾನು ಬಿಡೋದು ಇಲ್ಲ. ಸೂರ್ಯವಂಶ ಯಾವತ್ತಿದ್ರೂ ಜನರ ಪರ, ಜನರಿಗೋಸ್ಕರ, ಜನರಿಗಾಗಿಯೇ ಬದುಕ್ತಿರೋದು. ಇವತ್ತು ಮೊದಲ ಬಾರಿಗೆ ರಘುವೀರ್ ಅವರ ನೇತೃತ್ವದಲ್ಲಿ ನಾವು ಗಣೇಶೋತ್ಸವನ ಆಚರಿಸ್ತಾ ಇದ್ದೀವಿ. ಗಣೇಶ ಅಂತಂದರೆ ಯಾರಿಗೆ ಪ್ರೀತಿ ಇಲ್ಲ ಹೇಳಿ? ಹಿರಿಯರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಗಣೇಶ ಅಂತಂದರೆ ಪಂಚಪ್ರಾಣ. ನಾವು ಗಣೇಶನ ಯಾಕೆ ಪೂಜಿಸ್ತೀವಿ? ಗಣೇಶನ ಮೂರ್ತಿ ಕೆಲವು ತತ್ವಗಳನ್ನು ಹೇಳುತ್ತೆ. ಮೊದಲನೆಯದಾಗಿ ಗಣೇಶನ ತಲೆ ಅಂತಂದರೆ ಆನೆಯ ತಲೆ. ಇದು ಬುದ್ಧಿವಂತಿಕೆ ಮತ್ತು ಶಕ್ತಿಯ ಪ್ರತೀಕ. ಇನ್ನು ದೊಡ್ಡ ಕಿವಿಗಳು, ಇವು ನಾವು ಮೊದಲು ಕೇಳುಗರಾಗಬೇಕು ಅನ್ನೋದನ್ನು ಸೂಚಿಸುತ್ತೆ. ಇನ್ನು ದೊಡ್ಡ ಹೊಟ್ಟೆ, ನಮ್ಮ ಶಾಸ್ತ್ರಗಳ ಪ್ರಕಾರ ಇಡೀ ಬ್ರಹ್ಮಾಂಡನೇ ಅವನ ಹೊಟ್ಟೆಯಲ್ಲಿ ಅಡಗಿದೆ ಅಂತಿದೆ. ಏನಿದರ ಅರ್ಥ? ನಮ್ಮ ಇಡೀ ಜೀವಮಾನದಲ್ಲಿ ನಮಗಾಗೋ ಸಿಹಿ ಕಹಿ ಅನುಭವಗಳನ್ನು ನಾವು ಸರಿಸಮಾನವಾಗಿ ಸ್ವೀಕರಿಸಿ ಅವುಗಳನ್ನು ಜೀರ್ಣಿಸ್ಕೊಳ್ಳೋ ಸಾಮರ್ಥ್ಯನ ಬೆಳೆಸ್ಕೋಬೇಕು ಅನ್ನೋದು. ಅವನ ಒಂದು ಕೈಯಲ್ಲಿ ಪಾಶ ಇದೆ ಅಂತಂದರೆ ಈ ಜಗತ್ತಲ್ಲಿರೋ ಆಕರ್ಷಣೆಗಳಿಂದ ನಮ್ಮನ್ನು ಮುಕ್ತಗೊಳಿಸೋ ಶಕ್ತಿ ಅವನಲ್ಲಿದೆ ಅನ್ನೋದು. ಇನ್ನೊಂದು ಕೈಯಲ್ಲಿ ಅಂಕುಶ ಇದೆ ಅಂತಂದರೆ ನಮ್ಮಲ್ಲಿರೋ ಕೆಟ್ಟ ಗುಣಗಳ ಮೇಲೆ ಹಿಡಿತ ಸಾಧಿಸೋ, ನಮ್ಮ ಅಜ್ಞಾನವನ್ನು ದೂರ ಮಾಡೋ, ನಾಶ ಮಾಡೋ ಸಂಕೇತ.